ಪ್ರತಿ ವರ್ಷ ನೀಟ್ ಯು ಜಿ ಎಕ್ಸಾಮ್ನ 20-25 ಲಕ್ಷ ಜನ ಮಕ್ಕಳು ಬರೀತಾರೆ. ಈ 20-25 ಲಕ್ಷ ಜನ ಮಕ್ಕಳಲ್ಲಿ ಪ್ರತಿ ವರ್ಷ 1.5 ಲಕ್ಷ ಜನ ಮಾತ್ರ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ. ಇನ್ನು ಉಳಿದಿರುವಂಥ 20 ಲಕ್ಷ ಜನ ಮಕ್ಕಳಿಗೆ ಇದು ಕನಸಾಗೆ ಉಳಿಯುತ್ತೆ. ಸೊ ಇದಕ್ಕೆ ಕಾರಣ ಮುಖ್ಯವಾಗಿ ಎರಡಿದೆ. ಒಂದು, ನೀವೇನಾದರೂ ಕಮ್ಮಿ ಸ್ಕೋರ್ ಮಾಡಿದ್ದೀರಾ, 300, 350 ಸ್ಕೋರ್ ಮಾಡಿದ್ದೀರಾ, ನಿಮಗೆ ಬೇಕಾಗಿರೋಷ್ಟು ಸ್ಕೋರ್ ನೀವು ಮಾಡಿಲ್ಲ ಅಂತ ಅಂದಾಗ ನೀವು ನಿಮ್ಮ ಡಾಕ್ಟರ್ ಆಗುವಂಥ ಕನಸನ್ನು ಕೈ ಚೆಲ್ಲಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂದರೆ, ನೀವೇನಾದರೂ ಜನರಲ್ ಮೆರಿಟ್ OBC ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಅಂದರೆ, ಸೊ ನೀವು 500-550 ತೆಗೆದ್ರೂ ಕೂಡ ನಮ್ಮ ಇಂಡಿಯಾದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ನಿಮಗೆ MBBS ಸೀಟ್, ಗೌರ್ಮೆಂಟ್ ಸೀಟ್ ಸಿಗ್ತಾ ಇಲ್ಲ. ಹಾಗಾಗಿ ಮಕ್ಕಳು ತಮ್ಮ ಡಾಕ್ಟರ್ ಆಗಬೇಕು ಅನ್ನೋಂಥ ಕನಸನ್ನು ಕೈ ಚೆಲ್ಲಿ ಬೇರೆ ಡಿಗ್ರಿಗೆ ಸೇರ್ತಾ ಇದ್ದಾರೆ. ಸೊ ನನಗೆ ತುಂಬ ಬೇಜಾರಾಗೋದೇನು ಅಂತಂತಂದರೆ, ಕನಸು ಮಕ್ಕಳದು ಡಾಕ್ಟರ್ ಆಗಬೇಕಂತ ಇದ್ದರೂ ಕೂಡ ಬೇರೆ ದಾರಿ ಇಲ್ಲದಲೇ ಅವರು ಬೇರೆ ಡಿಗ್ರಿಗೆ ಸೇರ್ತಾ ಇದ್ದಾರೆ. ಬಟ್ ನಾನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ, ಅಕಸ್ಮಾತ್ ನೀವೇನಾದರೂ ನಿಮ್ಮ ಸ್ಕೋರ್ ಕಮ್ಮಿಯಾಗಿ ನಿಮ್ಮ ಕನಸು ಡಾಕ್ಟರ್ ಆಗಬೇಕು ಅನ್ನೋದನ್ನ ನೀವು ತ್ಯಜಿಸ್ತಿದ್ದೀರಾ ಅಂದರೆ, ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಾ ಅಂದರೆ, ಆರ್ ನೀವು ಜನರಲ್ ಮೆರಿಟ್ ಅಥವಾ OBC ಕ್ಯಾಟಗರಿಗೆ ಬಿಲಾಂಗ್ ಆಗಿ ನೀವು ಒಂದು 500 ತೆಗೆದರೂ ನಿಮಗೆ ಕರ್ನಾಟಕದಲ್ಲಿ MBBS ಸೀಟ್ ಸಿಗ್ತಿಲ್ಲ ಅಂತ ನೀವು ಬೇರೆ ಡಿಗ್ರಿಗೆ ಹೋಗ್ತಾ ಇದ್ದೀರಾ ಅಂತಂದರೆ, ನಿಮಗೆ ನಾನು ಈ ವಿಡಿಯೋ ಮುಖಾಂತರ ಇವತ್ತೊಂದು ಒಳ್ಳೆ ಗುಡ್ ನ್ಯೂಸ್ ಕೊಡಲಿಕ್ಕೆ ಬಯಸ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ, ಅಕಸ್ಮಾತ್ ನಿಮಗೆ ಇಂಡಿಯಾದಲ್ಲಿ MBBS ಆಪ್ಷನ್ಸ್ ವರ್ಕ್ ಆಗಲಿಲ್ಲ ಅಂತಂದರೆ, ಅಬ್ರಾಡಲ್ಲಿ ನೀವು MBBSನ ಮಾಡ್ಬೋದಾ, ಮಾಡಿದರೆ ಯಾವ ದೇಶದಲ್ಲಿ ಮಾಡ್ಬೋದು, ಯಾವ ದೇಶದಲ್ಲಿ ಯಾವ ಕಾಲೇಜ್ ಚೆನ್ನಾಗಿದೆ, ಫೆಸಿಲಿಟೀಸ್ ಯಾವ ಥರ ಇದೆ, ಖರ್ಚು ಎಷ್ಟಾಗುತ್ತೆ, ಈ ಎಲ್ಲದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಡಾಗಿ ನಿಮಗೆ ತಿಳಿಸ್ತೀನಿ. ಸೊ ನೆನಪಿರಲಿ, ಇದೊಂದು ಪ್ರಮೋಟಿವ್ ವಿಡಿಯೋ ಅಲ್ಲ. ಸೊ ನಾನು ಯಾವುದೇ ಥರದ ಪ್ರಮೋಷನ್ ಮಾಡ್ತಾ ಇಲ್ಲ, ಆ್ಯಂಡ್ ನಾನು ಯಾರಿಗೂ ಕೂಡ ಇದರಲ್ಲಿ ರೆಫರ್ ಕೂಡ ಮಾಡ್ತಾ ಇಲ್ಲ. ಸೊ ನಾನು ನನ್ನ ಅನಿಸಿಕೆಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಅಬ್ರಾಡಲ್ಲಿ MBBS ಮಾಡಬೇಕಂತ ನಿಮ್ಮ ಕನಸಿದ್ರೆ, ನೀವು ಖಂಡಿತವಾಗ್ಲೂ ಈ ವಿಡಿಯೋ ನೋಡಿಕೊಂಡು ಮುಂದೆ ನಿಮ್ಮ ರಿಸರ್ಚ್ನ ಕಂಟಿನ್ಯೂ ಮಾಡ್ಬೋದು. ಸೊ ನನ್ನ ಒಂದು ಬೇಸಿಕ್ ರಿಸರ್ಚ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ನನ್ನ ಹೆಸರು ಬ್ರಿಜೇಶ್, ನಾನು ಕೆರಿಯರ್ ಕೌನ್ಸಿಲರ್ ಆ್ಯಂಡ್ ಮೆಡಿಕಲ್ ಮೆಂಟರ್, ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಮಾತಾಡೋಕ್ಕಿಂತ ಮುಂಚೆ, ಫಾರಿನ್ ಯೂನಿವರ್ಸಿಟೀಸ್ ಅಂತ ಬಂದಾಗ ಮುಂಚೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, NMC ಗೈಡ್ಲೈನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಮೆಡಿಕಲ್ ಕಮಿಟಿ ಅಥವಾ NMC, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ನಾವೇನು ಕರಿತೀವಿ. ಸೊ NMC ಅಪ್ರೂವಲ್ ಇರೋಂಥ ಕಾಲೇಜಸಲ್ಲಿ ಮಾತ್ರ ನೀವು MBBSನ ಮಾಡ್ಬೋದು ಹೊರ ದೇಶಗಳಲ್ಲಿ. ಅಕಸ್ಮಾತ್ NMC ಅಪ್ರೂವಲ್ ಇಲ್ಲದೇ ಇರೋಂಥ ದೇಶದಲ್ಲಿ ನೀವು ಕಾಲೇಜಲ್ಲಿ ನೀವು MBBS ಮಾಡಿದರೆ, ನಿಮ್ಮ MBBS ಕೋರ್ಸ್ ಅಥವಾ ನಿಮ್ಮ ಲೈಸೆನ್ಸಿಗೆ ನಿಮಗೆ ತೊಂದರೆ ಆಗುತ್ತೆ. ಸೊ NMC ಅಪ್ಡೇಟ್ಸ್ ಬಗ್ಗೆ ನೀವು ತಿಳ್ಕೋಬೇಕು. ಯೂನಿವರ್ಸಿಟಿ ರೆಕಗ್ನಿಷನ್ ಸ್ಟೇಟಸ್ ಯಾವ ಥರ ಇದೆ, ಅಡ್ಮಿಷನ್ ಪ್ರೊಸೆಸ್ ಯಾವ ಥರ ಇದೆ, ಟೋಟಲ್ 5 ಇಯರ್ ಬಜೆಟ್ ಯಾವ ಥರ ಇದೆ, ಆ್ಯಂಡ್ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ, ಫುಡ್, ಇಂಡಿಯನ್ ಫುಡ್ ನಮಗೆ ಸಿಗುತ್ತಾ, ವೀಸಾ, ಇನ್ಶೂರೆನ್ಸ್ ಆ್ಯಂಡ್ ಬೇಸಿಕ್ ಲಿವಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ, ಅದನ್ನೆಲ್ಲದೂ ತಿಳ್ಕೊಂಡ್ರೆ ನೀವಲ್ಲಿ ಹೋದಾಗ ನೆಮ್ಮದಿಯಾಗಿ 5 ವರ್ಷ ಓದ್ಬೋದು, ಆ್ಯಂಡ್ ನಿಮ್ಮ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿಕೊಂಡು ಬರ್ಬೋದು. ಇದೆಲ್ಲದ್ರ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಸೊ ಹೋದ ವರ್ಷ ನಾನು ಒಂದು ಸ್ಟೂಡೆಂಟ್ ಹತ್ರ ಹೈಗೆ ಡಿಸ್ಕಷನ್ ಮಾಡಿದಾಗ, ಹಿ ಗಾಟ್ 470 ಮಾರ್ಕ್ಸಲ್ಲಿ ನೀಟ್, ಓಕೆನಾ. ಸೊ 2025 470 ಮಾರ್ಕ್ಸ್ ತೆಗೆದರೂ ಕೂಡ ಹಿ ವಾಸ್ ನಾಟ್ ಹ್ಯಾಪಿ, ಬಿಕಾಸ್ ಈ ಸೆಡ್, ಸರ್ ನಾನು ಡಾಕ್ಟರ್ ಆಗಬೇಕಂತ ಕನ್ಸ್ಕೊಂಡಿದ್ದೆ, ಇವತ್ತು ಆ ಡಾಕ್ಟ್ರು ನಂದು ಮುಗೀತು, ಅದು ಇನ್ನು ಮೇಲೆ ನನ್ನ ಡ್ರೀಮ್ ಅಷ್ಟೇ ಅಂತ. ಸೊ ನಾನು ಅವನ ಹತ್ರ ಕೌನ್ಸಿಲಿಂಗ್ ಮಾಡಿ, ಐ ಸ್ಯಾಟ್ ವಿತ್ ಹಿಮ್, ಐ ಡಿಸ್ಕಸ್ಡ್ ಆಲ್ ದ ಪ್ರೊಬಬಿಲಿಟೀಸ್ ದಟ್ ಹೌ ಹಿ ಕ್ಯಾನ್ ಗೆಟ್ ಎನ್ MBBS ಸೀಟ್, ಆ್ಯಂಡ್ ಹೌ ಹಿ ಕ್ಯಾನ್ ಬಿ ಎ ಡಾಕ್ಟರ್. ಅವನ್ನ ಹೇಗೆ ನಾವು ಡಾಕ್ಟರ್ ಮಾಡ್ಬೋದು ಅಂತ ಎಲ್ಲ ಥರದ ಕೌನ್ಸಿಲಿಂಗ್ ಸೆಷನ್ಸ್ ಮಾಡಾದಮೇಲೆ ಹಿ ಗಾಟ್ ಎ ಸೀಟ್ ಇನ್ ಅಬ್ರಾಡ್. ಸೊ ನೌ ಹಿ ಈಸ್ ಸ್ಟಡಿಯಿಂಗ್ ಸೆಕೆಂಡ್ ಸೆಮ್ ಇನ್ MBBS ಇನ್ ಉಜ್ಬೇಕಿಸ್ತಾನ್. ಸೊ ದ ಥಿಂಗ್ ಈಸ್, ನನ್ನ ಉದ್ದೇಶ ಈ ವಿಡಿಯೋದಿಂದ ಏನು ಅಂತಂದರೆ, ನೀವು ನಿಜವಾಗ್ಲೂ ಡಾಕ್ಟರ್ ಆಗಬೇಕು ಅಂತ ಕನಸಿಟ್ಕೊಂಡಿರೋರಾದರೆ 100% ದೇರ್ ಈಸ್ ಎ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಸೀಟ್ ಇನ್ ಅಬ್ರಾಡ್, ಓಕೆನಾ. ಬಟ್ ಅಗೇನ್ ದ ಕಾನ್ಸಿಕ್ವೆನ್ಸಸ್ ಆರ್, ನೀವು ಬೇರೆ ಡಿಗ್ರಿನ ಚೂಸ್ ಮಾಡೋರು ಅಥವಾ ಬೇರೆ ಆಲ್ಟರ್ನೇಟಿವ್ಸ್ನ ಹುಡುಕ್ತಿರೋದಂದರೆ ನಿಮಗೆ ಈ ವಿಡಿಯೋ ಅಲ್ಲ. ನಿಮಗೆ 100% ನಾನು ಡಾಕ್ಟರೇ ಆಗಬೇಕು ಅನ್ನೋಂಥ ಗೋಲ್, ಕ್ರಿಸ್ಟಲ್ ಕ್ಲಿಯರ್ ಗೋಲ್ ಇದ್ದರೆ ಮಾತ್ರ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳಿದ ಹುಡುಗ ಈಗ ಆಲ್ರೆಡಿ ಸೆಕೆಂಡ್ ಸೆಮ್ಮಲ್ಲಿ ಓದ್ತಾ ಇದ್ದಾನೆ. ಹಿ ಈಸ್ ಅಟೆಂಡಿಂಗ್ ಕ್ಲಾಸಸ್, ಹಿ ಈಸ್ ಲರ್ನಿಂಗ್ ಮೆಡಿಸಿನ್. ವೈಟ್ ಕೋಟ್ ಹಾಕ್ಕೊಂಡು ಡಾಕ್ಟರ್ ಆಗಿ ಸರ್ವಿಸ್ ಮಾಡಲಿಕ್ಕೆ ಏನೇನು ಕೆಲವೇ ವರ್ಷಗಳಲ್ಲಿ ಹಿ ವಿಲ್ ಬಿ ಎ ಪ್ರೊಫೆಷ್ನಲ್ ಡಾಕ್ಟರ್. ಸೊ ಇಲ್ಲಿ ಕನಸು ಬದಲಾಗಲಿಲ್ಲ, ಜಾಗ ಮಾತ್ರ ಬದಲಾಯಿತು. ಸೊ ನಾಳೆ 10 ವರ್ಷ ಆದಮೇಲೆ ಅವನೊಂದು ಪ್ರೊಫೆಷ್ನಲ್ ಡಾಕ್ಟರ್ ಆಗಿ ಒಂದೊಳ್ಳೆ ಹೆಸರು ಮಾಡಿದಾಗ ಯಾರೂ ಕೂಡ ಅವನಿಗೆ ನಿನ್ನ ನೀಟ್ ಮಾರ್ಕ್ಸ್ ಎಷ್ಟು ಅಥವಾ ನೀನು MBBS ಮಾಡಿದ್ಯಾ ಅಂತ ಕೇಳಲ್ಲ. ಜನ ಅವ್ರ ಹತ್ರ ಕೇಳೋದು, ಡಾಕ್ಟರ್ ನಮ್ಮ ಪ್ರಾಣ ಉಳಿಸೋಕ್ಕಾಗತ್ತಾ, ನಮ್ಮ ಮಕ್ಕಳನ್ನ ಬದುಕ್ಸೋಕ್ಕಾಗತ್ತಾ, ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ತೊಂದರೆ ಇದೆ, ನೀವು ಅದನ್ನು ಸರಿ ಮಾಡೋಕ್ಕಾಗತ್ತಾ, ದಟ್ಸ್ ಆಲ್ ವಾಟ್ ಇಟ್ ಮ್ಯಾಟರ್ಸ್ ಅಲ್ವಾ. ಸೊ ಹಾಗಾಗಿ ದಿಸ್ ವಿಡಿಯೋ ಈಸ್ ಫಾರ್ ಹೆಲ್ಪಿಂಗ್ ಯು ಟು ಸೆಲೆಕ್ಟ್ ದ ಬೆಸ್ಟ್ ಪ್ರೊಫೆಷನ್ ಇನ್ ದ ಡಿಫ್ರೆಂಟ್ ಕಂಟ್ರೀಸ್ ದಟ್ ಯು ವಿಶ್ ಫಾರ್. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಈ ವಿಡಿಯೋ ನೋಡಬೇಕಾದ್ರೆ ನೀವು ಆರಾಮಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ತಾಳ್ಮೆಯಿಂದ, ಸಾಧ್ಯವಾದರೆ ನೀವು ಮತ್ತು ನಿಮ್ಮ ಪೇರೆಂಟ್ಸ್ ಜೊತೆಲಿ ನೋಡಿದರೆ, ಐ ಹೋಪ್ ನಿಮಗೆ ಒಂದು ಡಿಸಿಷನ್ ಮಾಡಲಿಕ್ಕೆ ಒಂದು ಎಬಿಲಿಟಿ ಸಿಗುತ್ತೆ, ಓಕೆನಾ. ನೀವು ನೋಡೋದು, ಪೇರೆಂಟ್ಸಿಗೂ ಹೇಳೋದು, ಆ್ಯಂಡ್ ಪೇರೆಂಟ್ಸ್ ನೋಡೋದು, ಮಕ್ಕಳಿಗೆ ಕನ್ವಿನ್ಸ್ ಮಾಡೋದು. ಸೊ ಪೇರೆಂಟ್ಸ್ ಆ್ಯಂಡ್ ಅವರ ಮಕ್ಕಳು ಇವರಿಬ್ಬರು ಕೂತ್ಕೊಂಡು ಒಂದೇ ಸಲ ನೋಡಿದಾಗ ಏನಾಗುತ್ತೆ ಅಂದರೆ, ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಒಂದು ಸ್ಟ್ರಾಂಗ್ ಪವರ್ ಅಥವಾ ಸ್ಟ್ರಾಂಗ್ ವಿಲ್ ಅಂತ ಏನು ಕರಿತೀವಿ, ಅದು ಅರೈಸ್ ಆಗುತ್ತೆ. ಸೊ ನಾನು ಯಾವುದೇ ಪಾಯಿಂಟ್ ನಿಮ್ಮ ಹತ್ರ ಮಿಸ್ ಮಾಡಬಾರ್ದು ಅಂತ ಕಂಪ್ಲೀಟಾಗಿ ನನ್ನ ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಂಡು ನಾನು ಕೂತಿದ್ದೀನಿ.
ಮತ್ತು ಇದ್ರ ಉದ್ದೇಶ ಯಾವ ಪಾಯಿಂಟ್ ಕೂಡ ಮಿಸ್ ಆಗಬಾರ್ದು, ತಂದೆ ತಾಯಿ ಮತ್ತು ಮಕ್ಕಳಿಗೆ ಸರಿಯಾದಂಥ ಮಾರ್ಗದರ್ಶನ ನಮ್ಮ ಕಡೆಯಿಂದ ಹೋಗಬೇಕು ಅಂತ. ಸೊ ಬನ್ನಿ, ನೀವು ಇವಾಗ MBBS ಅಬ್ರಾಡಿಗೆ ಹೋಗ್ತೀರಾ ಅಂತಂದರೆ ನಾರ್ಮಲಿ ನೀವೇನು ಮಾಡ್ತೀರಾ ಅಂದರೆ ಡೈರೆಕ್ಟಾಗಿ ಕಾಲೇಜಿಂದ ಅಡ್ಮಿಷನ್ ತೊಗೊಳಕ್ಕಾಗಲ್ಲ. ಸೊ ಯು ವಿಲ್ ಗೋ ಟು ದ ಕೌನ್ಸಿಲಿಂಗ್ ಕಂಪ್ನಿ ಅಲ್ವಾ. ಸೊ ತುಂಬ ಅಬ್ರಾಡ್ ಸ್ಟಡೀಸ್ ಕಂಪ್ನೀಸ್ ಇವತ್ತು ಮಾರ್ಕೆಟಲ್ಲಿ ಇದೆ ಆ್ಯಂಡ್ ದೇ ಆರ್ ವೆರಿ ಗುಡ್ ಪರ್ಫಾರ್ಮಿಂಗ್ ಟು. ಸೊ ನಿಜವಾಗ್ಲೂ ಅವರೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾಕಂದರೆ ಅವರು ಸರಿಯಾದಂಥ ಮಕ್ಕಳಿಗೆ ಸರಿಯಾದಂಥ ಮಾರ್ಗದರ್ಶನ ಕೊಟ್ಟು ಬೇರೆ ದೇಶದಲ್ಲಿ MBBS ಸೀಟ್ ಕೊಡಿಸಿ ಆ್ಯಂಡ್ ದೇ ಆರ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮೇಕಿಂಗ್ ಯುವರ್ ಸನ್ ಡಾಟರ್ ಎ ಡಾಕ್ಟರ್ ಅಲ್ವಾ. ಸೊ ಇವಾಗ ಆ ಜವಾಬ್ದಾರಿ ಅವ್ರು ತಗೊತಿದ್ದಾರೆ ಅಂತ ಅಂದಾಗ ನೀವು ಹೋದಾಗ ಫಸ್ಟ್ ನೀವು ಕೇಳೋ ಪ್ರಶ್ನೆ ಏನಂದರೆ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸು ಎಲ್ಲರೂ ಅಂತ ಅಲ್ಲ, ಬಟ್ ರ್ಯಾಂಡಮ್ಲಿ ಎವ್ರಿ ಒನ್ ವಿಲ್ ಆಸ್ಕ್ ದ ಸೇಮ್ ಕ್ವಶನ್ ಲೈಕ್ ವಿಚ್ ಕಂಟ್ರಿ ಇಸ್ ದ ಚೀಪೆಸ್ಟ್, ಎಲ್ಲಿ ತುಂಬ ಚೀಪಾಗಿ MBBS ಆಗುತ್ತೆ. ಸೊ ಎಲ್ಲಿ ಚೀಪಾಗಿ ಆಗುತ್ತೆ MBBS ಅಂತ ನೀವು ಕೇಳ್ತಿದ್ದೀರಾ ಅಂದರೆ ಅದರ ಅರ್ಥ ನಾಳೆ ದಿನ ನಿಮ್ಮ ಮಕ್ಕಳು ಅಲ್ಲಿ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಿದರೆ ಅದನ್ನು ನೀವು ಸಹಿಸ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ ಅಂತ. ಬಿಕಾಸ್ ಏನಾಗುತ್ತೆ ನೋಡಿ, ಚೀಪೆಸ್ಟ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ನಾಳೆ ದಿನ ನಿಮ್ಮ ಮಕ್ಕಳನ್ನ ನೀವು ಅಡ್ಮಿಷನ್ ಮಾಡ್ತೀರಾ, ನಾಳೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಅದನ್ನು ನೀವೇ ಕೇಳಬೇಕು ಆ್ಯಂಡ್ ನೀವೇ ಕೊರಗಬೇಕು. ಯಾವತ್ತೂ ಕೂಡ ನೀವು ಕೌನ್ಸಿಲಿಂಗ್ ಆಫೀಸಿಗೆ ಹೋದಾಗ ಯಾವ ಕಂಟ್ರಿ ಚೀಪೆಸ್ಟ್ ಅಂತ ಕೇಳಬೇಡಿ, ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ ಆಗಲಿ. ಅದ್ರ ಬದಲು ನೀವು 5 ಪ್ರಶ್ನೆಗಳನ್ನ ಕೇಳಿ. ಈ 5 ಪ್ರಶ್ನೆ ಕೇಳೋದ್ರಿಂದ ನಿಮಗೆ ಬೆಸ್ಟ್ ಕಾಲೇಜ್ ಸಿಗುತ್ತೆ. ಸೊ ಡಿಸೈಡ್ ಮಾಡಿ, ಚೀಪೆಸ್ಟ್ ಬೇಕು ಅಂದರೆ ಬೆಸ್ಟ್ ಸಿಗಲ್ಲ, ಬೆಸ್ಟ್ ಸಿಗಬೇಕು ಅಂದರೆ ಚೀಪೆಸ್ಟ್ ಇರೋಲ್ಲ. ಓಕೆನಾ. ಚೀಪೆಸ್ಟ್ ಅನ್ನೋ ವರ್ಡ್ ಬದಲು ಅಫೋರ್ಡೆಬಲ್ ಅನ್ನೋ ವರ್ಡ್ನ ರಿಪ್ಲೇಸ್ ಮಾಡ್ಬೋದು. ಅಫೋರ್ಡೆಬಲ್ ಅಂದರೆ ಏನು, ಬೆಸ್ಟ್ ಕ್ವಾಲಿಟಿ ವಿತ್ ಅಫೋರ್ಡೆಬಲ್ ಪ್ರೈಸ್. ಚೀಪೆಸ್ಟ್ ಅಂದರೆ ಏನು, ತುಂಬ ಚೀಪಾಗಿರೋದಂದರೆ ಒಂದು 10 ಲಕ್ಷ 15 ಲಕ್ಷದಲ್ಲಿ ಆಗೋಗುತ್ತೆ MBBS ಅಂತ ಹೋಗಿ ಸೇರ್ತೀರಾ. ಅಲ್ಲೋದ್ಮೇಲೆ ಫೀಸು ಕೂಡ ಜಾಸ್ತಿ ಆಗುತ್ತೆ, ನಿಮಗೆ ಮೋಸ ಕೂಡ ಆಗುತ್ತೆ ಆ್ಯಂಡ್ ನಿಮಗೆ ಬೇಜಾರು ಕೂಡ ಆಗುತ್ತೆ. ನಿಮ್ಮ ಮಕ್ಕಳು ಅಲ್ಲಿರ್ತಾರೆ, ನೀವು ಇಲ್ಲಿದ್ದು ಏನೋ ಹೆಲ್ಪ್ ಮಾಡಲಿಕ್ಕಾಗಲ್ಲ. ಸೊ 5 ಪ್ರಶ್ನೆಗಳನ್ನ ನೀವು ಕೇಳಬೇಕು ಕೌನ್ಸಿಲಿಂಗಲ್ಲಿ ಕಂಪ್ನಿಗೆ ಹೋದಾಗ. ದ ಫಸ್ಟ್ ಕ್ವಶನ್ ಈಸ್ ಯೂನಿವರ್ಸಿಟಿ ಏನಾದರೂ NMC ಅಪ್ರೂವಲ್ ಇದೆಯಾ, NMC ಎಲಿಜಿಬಲ್ ಯೂನಿವರ್ಸಿಟಿ ಲಿಸ್ಟೆಡ್ ಇದೆಯಾ ಇದು. ಸೊ NMC ಲಿಸ್ಟೆಡ್ ಅಪ್ರೂವಲ್ ಕಾಲೇಜಸಲ್ಲಿ ಈ ಕಾಲೇಜ್ ಹೆಸರು ಇದೆಯಾ ಅಂತ ಫಸ್ಟ್ ಕೇಳಬೇಕು. ಎರಡನೇದು ಬಂದುಬಿಟ್ಟು ನಿಮಗೆ ಆ ಕಾಲೇಜಲ್ಲಿ ಇಂಗ್ಲೀಷ್ ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ಪಾಠ ಮಾಡ್ತಾರೋ, ಎಕ್ಸಾಮ್ಸಲ್ಲಿ ಇಂಗ್ಲೀಷಲ್ಲಿ ಇರುತ್ತೋ, ಪಾಠ ಇಂಗ್ಲೀಷಲ್ಲಿ ಇರುತ್ತೋ ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ಇರುತ್ತೋ ಆ್ಯಂಡ್ ಬೇರೆ ಲ್ಯಾಂಗ್ವೇಜಲ್ಲಿದ್ದರೆ ನಾನು ಅದನ್ನು ಮ್ಯಾನೇಜ್ ಮಾಡ್ಬೋದಾ ಅನ್ನೋದನ್ನ ಕೇಳ್ಕೋಬೇಕು. ಮೂರನೇದು ಅಲ್ಲಿ ಕ್ಲಿನಿಕಲ್ ಎಕ್ಸ್ಪೋಜರ್ ಚೆನ್ನಾಗಿದೆಯಾ, ಅಂದರೆ ಹಾಸ್ಪಿಟಲ್ ಇದೆಯಾ, ಪೇಷಂಟ್ಸ್ ರೇಷಿಯೋ ಹೇಗಿದೆ, IPD OPD ರೇಷಿಯೋ ಯಾವ ಥರ ಇದೆ. ಸೊ ದಟ್ ನಿಮಗೆ ಕ್ಲಿನಿಕಲ್ ಎಕ್ಸ್ಪೋಜರ್ ಸಿಕ್ಕರೆ ನೀವು ಒಳ್ಳೆ ಡಾಕ್ಟರ್ ಆಗೋಕ್ಕಾಗೋದು. ನೀವೆಲ್ಲದೂ ಕೂಡ ಬುಕ್ಕಲ್ಲಿ ಥಿಯರಿ ಓದ್ಬಿಟ್ಟು ಇಲ್ಲಿ ಇಂಡಿಯಾಗೆ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಇಟ್ಸ್ ಲೈಕ್ ಎಕ್ಸ್ಪೆರಿಮೆಂಟಿಂಗ್ ಆನ್ ಸಮ್ಮನ್ ಅಲ್ವಾ. ಸೊ ಕ್ಲಿನಿಕಲ್ ಎಕ್ಸ್ಪೋಜರ್ ಚೆನ್ನಾಗಿದೆಯಾ ಅಂತ ನೋಡ್ಕೋಬೇಕು. ಆ್ಯಂಡ್ ಫೋರ್ತ್ ಕ್ವಶನ್ ಈಸ್ ಟೋಟಲ್ 5 ಇಯರ್ ಕಾಸ್ಟು ನನ್ನ ಫ್ಯಾಮಿಲಿಗೆ ಅಫೋರ್ಡೆಬಲ್ ಇದೆಯಾ. ಅಗೈನ್ ನಾಟ್ ದಿ ಚೀಪೆಸ್ಟ್, ಕ್ಯಾನ್ ಐ ಅಫೋರ್ಡ್ ಟೋಟಲ್ ಬಜೆಟ್ ಆಫ್ 5 ಇಯರ್ಸ್. ಏನಾಗುತ್ತೆ, ಕೆಲವರು ಬರೀ ಟ್ಯೂಷನ್ ಫೀಸ್ ಮಾತ್ರ ಹೇಳಿ ನಿಮ್ಗೆ ಅಡ್ಮಿಷನ್ ಮಾಡಿರ್ತಾರೆ. ನೀವು ಹೋದಾಗ ನಿಮಗೆ ಹಾಸ್ಟೆಲ್ ಫೀಸ್ ಸಪ್ರೇಟ್, ಕಂಪ್ಲೀಟ್ ಖರ್ಚುಗಳು ನಿಮ್ಮ ಮೇಲೆ ಬರ್ತಾ ಹೋಗುತ್ತೆ. ನಿಮಗೆ ಅದು ಆಗಲ್ಲ ಅಫೋರ್ಡ್ ಮಾಡಲಿಕ್ಕೆ, ಓದಾಡ್ತೀರಾ, ಅಸೆಟ್ಸ್ ಮಾಡ್ತೀರಾ, ಪ್ರಾಪರ್ಟಿ ಮಾಡ್ತೀರಾ, ಲೋನ್ ಮಾಡ್ತೀರಾ, ತುಂಬ ಕಷ್ಟಪಡ್ತೀರಾ ಆ್ಯಂಡ್ ಇದನ್ನು ಯಾರು ಕೂಡ ನಿಮಗೆ ಹೇಳಲ್ಲ. ಸೊ ನೀವು ಕೂತ್ಕೊಂಡು 5 ವರ್ಷದ ಟೋಟಲ್ ಬಜೆಟ್ಗೆ ಇನ್ನೊಂದು ಪ್ಲಸ್ 5 lakhs ಆ್ಯಡ್ ಮಾಡಿಕೊಂಡು ಕ್ಯಾನ್ ಐ ಅಫೋರ್ಡ್ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಪೇರೆಂಟ್ಸ್. ಆ್ಯಂಡ್ ನಿಮ್ಮ ಕೈಲಿ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂದರೆ ಮಾತ್ರ ಕಳಿಸಿ. ಬಿಕಾಸ್ ಅಫೋರ್ಡೆಬಿಲಿಟಿ ಇಲ್ಲ ಅಂದರೂ ಕಳಿಸಿದಾಗ ಖಂಡಿತವಾಗ್ಲೂ ನೀವು ಅದರ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಫಿಫ್ತ್ ಕ್ವಶನ್ ಈಸ್ ನಾನು ಇಂಡಿಯಾಗೆ ರಿಟರ್ನ್ ಆದಮೇಲೆ ನನ್ನ ಲೈಸೆನ್ಸಿಂಗ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ನಾನು ಡಾಕ್ಟರ್ ಆಗಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೋದಾ. ಸೊ 5 ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಕ್ಕರೆ ಆವಾಗ ನೀವು ನಿಮ್ಮ ಅರ್ಧ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿಕೊಂಡು ಕ್ಲಾರಿಟಿ ಕಡೆ ನೀವು ಬರ್ತೀರಾ. ಓಕೆ, ಈ ಥರ ಇದೆ, ನಾನು MBBS ಹೊರಗಡೆ ಮಾಡೋದ್ರಿಂದ ನನ್ನ ಒಂದು ಕೆರಿಯರ್ ಇನ್ ಇಂಡಿಯಾದಲ್ಲಿ ಯಾವುದೇ ಥರದ ತೊಂದರೆ ಆಗಲ್ಲ, ನಾನು ಇಲ್ಲಿ ಪ್ರೊಫೆಷ್ನಲ್ ಡಾಕ್ಟರ್ ಆಗ್ಬೋದು ಅನ್ನೋಂಥ ಕ್ಲಾರಿಟಿ ನಿಮಗೆ ಬರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ FMG ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಷನ್ ಎಕ್ಸಾಮಿನೇಷನ್ ಅಂತ ಮೊದಲಿತ್ತು. ಸೊ ಇವತ್ತು ಕೂಡ ಅದೇ ಇದೆ. FMGಲಿ ಏನಾಗ್ತಿದೆ ಅಂತಂದರೆ ತುಂಬ ಕಮ್ಮಿ ಜನ ಪಾಸಿಂಗ್ ರೇಷಿಯೋ ಇದೆ. ಸೊ ಈ ವರ್ಷ ಅಪ್ರಾಕ್ಸ್ ಡೇಟಾ ನೋಡೋದಾದರೆ 35,000 ಪ್ಲಸ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಿದ್ರು. ಬಟ್ ಅದರಲ್ಲಿ ಓನ್ಲಿ 4,500 ಸಮಥಿಂಗ್ ಪ್ಲಸ್ ಚೇಂಜ್ ಪಾಸ್ ಮಾಡಿದ್ದಾರೆ. ಸೊ ಪಾಸಿಂಗ್ ರೇಷಿಯೋ ಇಸ್ ರಿಯಲಿ ಟೂ ಲೋ. ಅಂದರೆ ಫಾರಿನಲ್ಲಿ ಬೇರೆ ಯಾವುದೇ ದೇಶದಲ್ಲಿ ನೀವು MBBS ಮಾಡ್ಕೊಬಂದರೂ FMG ಪಾಸ್ ಮಾಡ್ತಾ ಇಲ್ಲ. ಸೊ ಇದಕ್ಕೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಇದಕ್ಕೊಂದು ಇನಿಷಿಯೇಟಿವ್ ತಂದಿದೆ. ಸೊ ಇನಿಷಿಯೇಟಿವ್ ಏನು ಅಂತಂದರೆ FMGನ ನೆಕ್ಸ್ಟಿಗೆ ರಿಪ್ಲೇಸ್ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ನೆಕ್ಸ್ಟ್ ಅಂತಂದರೆ ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ಅಂತ. ಸೊ ಈ ನ್ಯಾಷನಲ್ ಎಕ್ಸಿಟ್ ಟೆಸ್ಟಲ್ಲಿ ಏನಾಗುತ್ತೆ ಅಂತಂದರೆ FMG ಅಷ್ಟು ಅಡ್ವಾನ್ಸ್ಡ್ ಎಕ್ಸಾಮ್ ಇರಲ್ಲ. ಬಟ್ ನೆಕ್ಸ್ಟ್ ಎಕ್ಸಾಮ್ನ ಎಲ್ಲರೂ ಕ್ಲಿಯರ್ ಮಾಡ್ತಾರೆ ಅನ್ನೋದು ಸರ್ಕಾರದ ಒಂದು ಅನಿಸಿಕೆ ಅಥವಾ ಮೋಟಿವ್. ಸೊ ನೋಡೋಣ, ನೆಕ್ಸ್ಟ್ ಏನೋ ರಿಪ್ಲೇಸ್ ಆಗಿಲ್ಲ, ಬಟ್ FMG ಸದ್ಯಕ್ಕೆ ನಡೀತಾ ಇದೆ. ಸೊ ಇವಾಗಿನ ಕಂಡೀಷನಲ್ಲಿ FMG ನಡೀತಾ ಇದೆ. ನೆಕ್ಸ್ಟ್ ನಿಮ್ಮ ಮಕ್ಕಳು ಡಾಕ್ಟರ್ ಆಗಿ ಬರೋ ಅಷ್ಟರೊಳಗಡೆ ನೆಕ್ಸ್ಟ್ ರಿಪ್ಲೇಸ್ ಆಗಿರ್ಬೋದು ಅನ್ನೋದು ನನ್ನ ಉದ್ದೇಶ. ಸೊ ಇವಾಗ ನೀವೇನಾದರೂ MBBS ಫಾರಿನಲ್ಲಿ ಮಾಡಿಸ್ತೀರಾ ಅಂದರೆ ನಿಮ್ಮೆಲ್ಲರ ತಲೆಯಲ್ಲಿ ಫಸ್ಟ್ ಇವಾಗ ಚೀಪೆಸ್ಟ್ ಕಂಟ್ರಿ ಯಾವುದು ಅಥವಾ ಅಫೋರ್ಡೆಬಿಲಿಟಿ ಯಾವುದು ಅಂತ ನೋಡಿದ್ರಿ. 5 ಪ್ರಶ್ನೆಗಳನ್ನ ಕೇಳಿದ್ರಿ. 5 ಪ್ರಶ್ನೆ ಕೇಳಾದ್ಮೇಲೆ ಯು ಗಾಟ್ ದ ಕ್ಲಾರಿಟಿ ಆಫ್ ವಿಚ್ ಕಂಟ್ರಿ ಆರ್ ವಿಚ್ ಕಾಲೇಜ್ ಶುಡ್ ಐ ಚೂಸ್ ಅಂತ. ಸೊ ಕಂಟ್ರಿ ಅಂತ ಬಂದಾಗ ನಿಮಗೆ ಬೆಸ್ಟ್ ಕಂಟ್ರಿನ ಚೂಸ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತಲ್ವ. ಸೊ ನಾನು ನಿಮಗೆ ಇವತ್ತು ಟಾಪ್ 10 ಕಂಟ್ರೀಸ್, ಅಂದರೆ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸು ಪ್ರತಿ ವರ್ಷ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ MBBS ಮಾಡಲಿಕ್ಕೆ ಮೈಗ್ರೇಟ್ ಆಗ್ತಿರೋಂಥ ಡಾಟಾನ ಕನ್ಸಿಡರ್ ಮಾಡಿ ಐ ವಿಲ್ ಗಿವ್ ಯು ದ ಟಾಪ್ 10 ಕಂಟ್ರೀಸ್. ಓಕೆನಾ, ನೀವು ಇದರಲ್ಲಿ ಯಾವುದು ನಿಮಗೆ ಬೇಕಾಗುತ್ತೆ, ನಿಮ್ಮ ಅಫೋರ್ಡೆಬಿಲಿಟಿ
ನಿಮಗೆ ಯಾವ್ದು ಹತ್ರ ಆಗುತ್ತೆ, ನಿಮ್ಮ ಒಂದು ಪರ್ಸ್ನಲ್ ಇಮೋಷನಲ್ ಡಿಸಿಷನ್ಸ್ ಮೇಲೆ ಯು ಕ್ಯಾನ್ ಡಿಸೈಡ್ ವಿಚ್ ಕಂಟ್ರಿ ಯು ವಾಂಟ್ ಟು ಗೋ. ಓಕೆನಾ. ಸೊ ದ ಫಸ್ಟ್ ಕಂಟ್ರಿ ಈಸ್ ರಷ್ಯಾ. ಸೊ ರಷ್ಯಾದಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಮೋಸ್ಟ್ ಇಂಡಿಯನ್ ಸ್ಟೂಡೆಂಟ್ಸು ಅಫೋರ್ಡಬಲ್ ಎಜುಕೇಷನ್ ಇದೆ ಅಂತ ಫ್ಲೈ ಆಗ್ತಾರೆ. ಪ್ರತಿ ವರ್ಷ ರಷ್ಯಾದಲ್ಲಿ ಹೋಗ್ಬಿಟ್ಟು ತಮ್ಮ MBBSನ ಅಫೋರ್ಡಬಲ್ ಇರುತ್ತೆ ಅಂತ MBBSನ ಪರ್ಸ್ಯೂ ಮಾಡ್ತಾರೆ. ಸೊ ನಿಮಗೆ ರಷ್ಯಾದಲ್ಲಿ 2 ಗೌರ್ಮೆಂಟ್ ಕಾಲೇಜ್ನ ನಾನು ಸಜೆಸ್ಟ್ ಮಾಡೋದಾದರೆ, ಒನ್ ಈಸ್ ಕಜಾನ್ ಫೆಡರಲ್ ಯೂನಿವರ್ಸಿಟಿ, ಇನ್ನೊಂದು ಸೆಶ್ನೋವ್ ಯೂನಿವರ್ಸಿಟಿ ಅಂತ. ಸೊ 2 ಯೂನಿವರ್ಸಿಟೀಸ್ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ಇಲ್ಲಿ ಅಫೋರ್ಡಬಲ್ ಫೀಸ್ ಇದೆ. ತುಂಬ ವರ್ಷಗಳಿಂದ ಇದು ಕಾಲೇಜ್ನ ನಡೀತಿದೆ. ಇದೊಂದು ಗೌರ್ಮೆಂಟ್ ಕಾಲೇಜ್ ಆಗಿದೆ. ವಿತ್ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ ಕೂಡ ಇಲ್ಲಿದೆ. ಸೊ ಇದು ಇಂಗ್ಲೀಷ್ ಮೀಡಿಯಂ ಪ್ರೋಗ್ರಾಮ್ಸ್ನ ರನ್ ಮಾಡುತ್ತೆ. ಆ್ಯಂಡ್ ರಷ್ಯಾದಲ್ಲಿ ನೆನ್ಪಿಟ್ಕೊಳ್ಳಿ, ಕೆಲವೊಂದು ಕಾಲೇಜ್ಗಳಲ್ಲಿ ರಷ್ಯನ್ ಲ್ಯಾಂಗ್ವೇಜಿಂದ ಪಾಠ ಮಾಡ್ತಾರೆ. ಸೊ ಪ್ಲೀಸ್ ಎನ್ಶ್ಯೂರ್ ದಟ್ ಇಂಗ್ಲೀಷ್ ಈಸ್ ಎ ಮೀಡಿಯಂ ಫಾರ್ ಲ್ಯಾಂಗ್ವೇಜ್ ಆಫ್ ಟೀಚಿಂಗ್. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡ್ತಾರೆ ಅಂದರೆ ಮಾತ್ರ ಯು ಗೆಟ್ ಯುವರ್ ಅಡ್ಮಿಷನ್ ಡನ್. ಅದರ್ವೈಸ್ ಪ್ಲೀಸ್ ನೆಗ್ಲೆಕ್ಟ್ ದಟ್ ಕಾಲೇಜ್. ಸೊ ಟೋಟಲ್ ಅಪ್ರಾಕ್ಸಿಮೇಟ್ ಬಜೆಟ್ ನಾನು ಹೇಳ್ತಾ ಇರೋದು, ಅಪ್ರಾಕ್ಸಿಮೇಟ್ ಬಜೆಟ್ ಫಾರ್ 5 years ನಿಮಗೆ 28 to 40 lakhs ಆಗುತ್ತೆ. ಎರಡನೇ ಕಂಟ್ರಿ ಬಂದುಬಿಟ್ಟು ಉಜ್ಬೇಕಿಸ್ತಾನ್. ಸೊ ಈ ದೇಶ ತುಂಬ ಚೆನ್ನಾಗಿರೋಂಥ ದೇಶ, ತುಂಬ ಅಫೋರ್ಡೆಬಲ್ ಆಗಿರೋಂಥ ದೇಶ. ಆ್ಯಂಡ್ ನೀವು ಇಲ್ಲಿ MBBS ಮಾಡಲಿಕ್ಕೆ ಸರಿಯಾದಂಥ ದೇಶ. ಸೊ ನೀವು ಇಲ್ಲಿಂದ ಏನಾದರೂ ಉಜ್ಬೇಕಿಸ್ತಾನಿಗೆ ಹೋಗ್ತೀರಾ ಅಂದರೆ ಖಂಡಿತವಾಗ್ಲೂ ಕೂಡ ನಮ್ಮ ದೇಶಕ್ಕೆ ಹತ್ತಿರ ಇದೆ, ಸೇಫ್ಟಿ ಇದೆ ಆ್ಯಂಡ್ ಅಫೋರ್ಡೆಬಲ್ ಇದೆ. ತುಂಬ ಜನ ಇಂಡಿಯನ್ ಸ್ಟೂಡೆಂಟ್ಸ್ ಕರ್ನಾಟಕ ಆ್ಯಂಡ್ ಕೇರಳದಿಂದ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಮೈಗ್ರೇಟಿಂಗ್ ಟು ದಿಸ್ ಕಂಟ್ರಿ, ಬ್ಯೂಟಿಫುಲ್ ಕಂಟ್ರಿ. ಸೊ ಇಲ್ಲಿ ನಿಮಗೆ 2 ಗೌರ್ಮೆಂಟ್ ಯೂನಿವರ್ಸಿಟೀಸ್ನ ನಾನು ಹೇಳೋದಾದರೆ, ದೇರ್ ಈಸ್ ತಾಷ್ಕೆಂಟ್ ಮೆಡಿಕಲ್ ಅಕಾಡೆಮಿ ಆ್ಯಂಡ್ ಒನ್ ಅದರ್ ಒನ್ ಈಸ್ ಸಮರ್ಕಂಡ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಸೊ 2 ಕಾಲೇಜ್ಗಳು ತುಂಬ ಚೆನ್ನಾಗಿರೋಂಥ ಕಾಲೇಜ್. ತಾಷ್ಕೆಂಟ್ ಮೆಡಿಕಲ್ ಅಕಾಡೆಮಿ ಇಸ್ ವೆರಿ ರಿನೌಂಡ್ ಕಾಲೇಜ್. ಸೊ ನೀವೇನಾದರೂ TML MBBS ಮಾಡ್ತೀರಾ ಅಥವಾ ಸಮರ್ಕಂಡಲ್ಲಿ ಮಾಡ್ತೀರಾ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್ 100%. ಆ್ಯಂಡ್ ನೀವೇನಾದರೂ ಅಲ್ಲಿ ಪ್ರೈವೇಟ್ ಕಾಲೇಜಿಗೆ ಹೋಗ್ತೀರಾ ಅಂದರೆ ದೇರ್ ಆರ್ ಸೋ ಮೆನಿ ಪ್ರೈವೇಟ್ ಕಾಲೇಜಸ್, ಸೊ ವೆರಿ ಗುಡ್ ಕಾಲೇಜಸ್ ಕೂಡ ಅಲ್ಲಿದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ದ ಕೌನ್ಸಿಲಿಂಗ್ ಕಂಪ್ನಿ ಇನ್ ಗೆಟ್ ಯುವರ್ ಅಡ್ಮಿಷನ್ ಡನ್. ಓಕೆನಾ. ಸೊ ಅಲ್ಲಿ ನಿಮಗೆ ಲಿವಿಂಗ್ ಕಾಸ್ಟ್ ತುಂಬ ಕಮ್ಮಿ ಇದೆ, ಅಫೋರ್ಡೆಬಿಲಿಟಿ ಚೆನ್ನಾಗಿದೆ ಆ್ಯಂಡ್ ಇಂಡಿಯನ್ ಸ್ಟೂಡೆಂಟ್ ಕಮ್ಯುನಿಟಿ ಅನ್ನೋದು ತುಂಬ ಸ್ಟ್ರಾಂಗ್ ಇದೆ. ಸೊ ನೀವು ಅಲ್ಲಿಗೆ ಹೋಗಿ ತಮ್ಮ MBBSನ ಕಂಪ್ಲೀಟ್ ಮಾಡ್ಬೋದು. ಸೊ ನಿಮ್ಮ ಟೋಟಲ್ 5 year ಬಜೆಟ್ ಬಂದು 25 ಲಕ್ಷದಿಂದ 35-40 ಲಕ್ಷ ತನಕನೂ ಹೋಗುತ್ತೆ. ಸೊ ದ ಥರ್ಡ್ ಬ್ಯೂಟಿಫುಲ್ ಕಂಟ್ರಿ ಇಸ್ ಕಜಾಕ್ಸ್ತಾನ್. ಓಕೆನಾ. ಸೊ ಕಜಾಕ್ಸ್ತಾನಲ್ಲಿ ನಿಮಗೆ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಬೇಕು ಅಂದರೆ ಎಸ್ಫೆಂಡಿಯಾರೊ ಕಜಾಕ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿ 1 ಆ್ಯಂಡ್ ಅಸ್ತಾನಾ ಮೆಡಿಕಲ್ ಯೂನಿವರ್ಸಿಟಿ 2. ಸೊ 2 ಗೌರ್ಮೆಂಟ್ ಯೂನಿವರ್ಸಿಟೀಸ್ ಆಗಿದೆ. ಇಲ್ಲೂ ಕೂಡ ಅಫೋರ್ಡೆಬಲ್ ಎಜುಕೇಷನ್ ಇದೆ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ MBBS ಆಪ್ಷನ್ಸ್ ಇದೆ. ಇಲ್ಲೂ ಲಾರ್ಜ್ ಸ್ಟೂಡೆಂಟ್ ಕಮ್ಯುನಿಟಿ, ಇಂಡಿಯನ್ ಸ್ಟೂಡೆಂಟ್ ಕಮ್ಯುನಿಟಿ ಇದೆ. ಸೊ ಟೋಟಲ್ ಅಪ್ರಾಕ್ಸಿಮೇಟ್ ಬಜೆಟ್ ನೀವು ಕೇಳೋದಾದರೆ 25 ಲಕ್ಷದಿಂದ 35 ಲಕ್ಷ ತನಕ ಆಗ್ಬೋದು. 4ನೇ ಕಂಟ್ರಿ ಬಂದುಬಿಟ್ಟು ಜಾರ್ಜಿಯಾ, ಒನ್ ಆಫ್ ದ ಬ್ಯೂಟಿಫುಲ್ ಕಂಟ್ರಿ. ಸೊ ಇಲ್ಲಿ ನಿಮಗೆ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಸಿಗುತ್ತೆ. ಓಕೆನಾ. ನಿಮ್ಮದು ಕ್ಯಾಂಪಸ್ ಲೈಫ್ ಚೆನ್ನಾಗಿರುತ್ತೆ ಆ್ಯಂಡ್ ಜಾರ್ಜಿಯಾ ಒನ್ ಆಫ್ ದ ಫಾಸ್ಟ್ ಗ್ರೋಯಿಂಗ್ ಆಪ್ಷನ್ ಇವತ್ತು MBBS ಮೈಗ್ರೇಷನಲ್ಲಿ. ತುಂಬ ಜನ ಸ್ಟೂಡೆಂಟ್ಸು ಕರ್ನಾಟಕದಿಂದ ನಿಮ್ಗೇನಾದರೂ ಕ್ವಾಲಿಟಿ ಒಂದೊಳ್ಳೆ ಬಜೆಟಲ್ಲಿ ಸಿಗಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಜಾರ್ಜಿಯಾ. ಓಕೆನಾ. ಸೊ ಈ ದೇಶದಲ್ಲಿ ನಿಮಗೆ ಬೆಸ್ಟ್ 2 ಗೌರ್ಮೆಂಟ್ ಯೂನಿವರ್ಸಿಟೀಸ್ ಅಂದರೆ ಒನ್ ಈಸ್ ತಿಬಿಲಿಸಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಎರಡನೇದು ಇವೆನ್ ಜವಾಕಿಶ್ಲಿ ತಿಬಿಲಿಸಿ ಸ್ಟೇಟ್ ಯೂನಿವರ್ಸಿಟಿ ಅಂತ. ಸೊ 2 ಕಾಲೇಜ್ಗಳು ತುಂಬ ಚೆನ್ನಾಗಿರೋಂಥ ಕಾಲೇಜು. ಸೊ ನೀವು ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಅಡ್ಮಿಷನ್ ಮಾಡಿಕೊಂಡು ಖಂಡಿತವಾಗ್ಲೂ ನಿಮ್ಮ MBBSನ ಮುಗಿಸ್ಕೋಬೋದು. ಸೊ ಇಲ್ಲಿ ನಿಮಗೆ ಯುರೋಪಿಯನ್ ಸ್ಟೈಲ್ ಎಜುಕೇಷನ್ ಸಿಗುತ್ತೆ, ಬೆಟರ್ ಕ್ಲಿನಿಕಲ್ ಎಕ್ಸ್ಪೋಜರ್ ಇದೆ. ತುಂಬ ಪ್ಲೇಸಸ್ಸಲ್ಲಿ ನಿಮಗೆ ಹಾಸ್ಪಿಟಲ್ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಆ್ಯಂಡ್ ದೇಶ ತುಂಬ ಚೆನ್ನಾಗಿದೆ. ನಾನು ಹೇಳಿದಲ್ವ, ಕ್ಯಾಂಪಸ್ ಲೈಫ್ ಆ್ಯಂಡ್ ಕ್ಲಿನಿಕಲ್ ಎಕ್ಸ್ಪೋಜರ್ ಚೆನ್ನಾಗಿ ಸಿಗೋದ್ರಿಂದ, ಸೇಫ್ ಆ್ಯಂಡ್ ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಜಾರ್ಜಿಯಾ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ಟಾಪ್ 3 ಆಪ್ಷನ್. ಸೊ ಇಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಇಟ್ ಮೇ ಗೋ ಅರೌಂಡ್ 50 lakh to 60 lakh rupees ಓವರ್ ಆಲ್. ಸೊ ಜಾರ್ಜಿಯಾ. 5ನೇ ದೇಶ ಬಂದುಬಿಟ್ಟು ಕಿರ್ಗಿಸ್ತಾನ್. ಸೊ ಕಿರ್ಗಿಸ್ತಾನ್ ಒನ್ ಆಫ್ ದ ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಆಪ್ಷನ್ಸ್ ಆಗಿದೆ. ನಿಮಗೆ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಅಂತ ನೋಡೋದಾದರೆ ಕಿರ್ಗಿಸ್ ಸ್ಟೇಟ್ ಮೆಡಿಕಲ್ ಅಕಾಡೆಮಿ ಇದೆ ಆ್ಯಂಡ್ ಓಸ್ಟ್ ಸ್ಟೇಟ್ ಯೂನಿವರ್ಸಿಟಿ ಅಂತ ಇದೆ. ಸೊ 2ರಲ್ಲೂ ನೀವು MBBSನ ಮಾಡ್ಬೋದು. ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಲೋ ಕಾಸ್ಟ್ MBBS ನಡೆಯುತ್ತೆ ಇಲ್ಲಿ ಆ್ಯಂಡ್ ಲೋವರ್ ಲಿವಿಂಗ್ ಎಕ್ಸ್ಪೆನ್ಸಸ್ ಕೂಡ ಇದೆ. ಯಾರ ಫ್ಯಾಮಿಲಿಲಿ ಬಜೆಟ್ ತುಂಬ ಟೈಟ್ ಇದೆ, ನಿಮಗೆ ಕಿರ್ಗಿಸ್ತಾನ್ ಮೇ ಬಿ ದ ಬೆಸ್ಟ್ ಆಪ್ಷನ್. ಇಲ್ಲಿ ನಿಮಗೆ 30 lakhs ತನಕ ಆಗ್ಬೋದು ಟೋಟಲ್ ಬಜೆಟ್, 25 to 30 lakhs. ಓಕೆನಾ. ಸೊ 6th ಆಪ್ಷನ್ ಬಂದುಬಿಟ್ಟು ಫಿಲಿಪೈನ್ಸ್. ನೀವು ಇಂಗ್ಲೀಷಲ್ಲಿ ತುಂಬ ಕಂಫರ್ಟೇಬಲ್ ಇದ್ದೀರಾ, ನಾನು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀನಿ ಅಥವಾ ಇಂಗ್ಲೀಷ್ ಈಸ್ ಯುವರ್ ಕಂಫರ್ಟೇಬಲ್ ಲ್ಯಾಂಗ್ವೇಜ್ ಅಂತಂದರೆ ಯು ಕ್ಯಾನ್ ಚೂಸ್ ಫಿಲಿಪೈನ್ಸ್ ಬಿಕಾಸ್ ಇಟ್ಸ್ ಅ ಪಾಪ್ಯುಲರ್ ಚಾಯ್ಸ್ ಫಾರ್ ದೋಸ್ ಹೂ ಆರ್ ಕಂಫರ್ಟೇಬಲ್ ಇನ್ ಇಂಗ್ಲೀಷ್. ಓಕೆ. ನಿಮಗೆ ಇಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಅಂತ ನೋಡೋದಾದರೆ ಯೂನಿವರ್ಸಿಟಿ ಆಫ್ ಫಿಲಿಪೈನ್ಸ್ ಮನಿಲಾ ಆ್ಯಂಡ್ ವೆಸ್ಟ್ ವಿಸಯ ಸ್ಟೇಟ್ ಯೂನಿವರ್ಸಿಟಿ ಅಂತ 2 ಕಾಲೇಜ್ಗಳಿದೆ. ಆ್ಯಂಡ್ ಈ ಕಾಲೇಜಲ್ಲಿ ನೀವೇನಾದರೂ ಅಡ್ಮಿಷನ್ ಆಗ್ತೀರಂದರೆ ಪ್ಲೀಸ್ ಚೆಕ್ ದಟ್ NMC ಈಸ್ ಅಪ್ರೂವ್ಡ್. ಆ್ಯಂಡ್ ಇಲ್ಲಿ ಸ್ವಲ್ಪ ನಮ್ಮ ಇಂಡಿಯನ್ ಕರಿಕ್ಯುಲಮ್ MBBSಗೂ ಆ್ಯಂಡ್ ಫಿಲಿಪೈನ್ಸಲ್ಲೂ ಕೂಡ ದೇರ್ ಇಸ್ ಅ ಡಿಫ್ರೆನ್ಸ್. ಸೊ ಪ್ಲೀಸ್ ಚೆಕ್ ದ ಪಾತ್ವೇ ಕೇರ್ಫುಲಿ ಆ್ಯಂಡ್ ಇಫ್ ಯು ಆರ್ ಗೆಟಿಂಗ್ ಯುವರ್ ಅಡ್ಮಿಷನ್ ಡನ್ ಇನ್ ಫಿಲಿಪೈನ್ಸ್ ಪ್ಲೀಸ್ ಡಬಲ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಡ್ಮಿಷನ್ ಬಗ್ಗೆ, ಸೊ ದ್ಯಾಟ್ ಯಾವುದೇ ಥರದ ಮಿಸ್ಟೇಕ್ಸ್ ಆಗಬಾರ್ದು. ಓಕೆನಾ. ಸೊ 7th ಕಂಟ್ರಿ ಬಂದುಬಿಟ್ಟು ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶಲ್ಲಿ ಏನಾಗ್ತಿದೆ ಅಂತ ಅಂದರೆ ಇವಾಗ ನಿಮ್ಗೆ ಇಂಡಿಯನ್ ಸ್ಟೂಡೆಂಟ್ಸು ತುಂಬ ಜನ ಹೋಗ್ತಾ ಇದ್ದಾರೆ ಬಿಕಾಸ್ ಆಫ್ ದ ಕಲ್ಚರಲ್ ಸಿಮಿಲಾರಿಟಿ. ನಮ್ಮ ಕಲ್ಚರು ಬಾಂಗ್ಲಾದೇಶ್ ಕಲ್ಚರು ಸಿಮಿಲರ್ ಇದೆ. ಸೊ ಗೌರ್ಮೆಂಟ್ ಕಾಲೇಜಸ್ ನೀವು ನೋಡ್ತೀರಂದರೆ ಢಾಕಾ ಮೆಡಿಕಲ್ ಕಾಲೇಜ್ ಇದೆ ಆ್ಯಂಡ್ ಚಿತ್ತಗಾಂಗ್ ಮೆಡಿಕಲ್ ಕಾಲೇಜ್ ಇದೆ. ಸೊ ಇಲ್ಲಿ ನಿಮಗೆ ಫುಡ್ಡು ಮತ್ತು ಕ್ಲೈಮೇಟು ನಮ್ಮ ಥರನೇ ಇದೆ, ನಮ್ಮ ದೇಶ ಥರನೇ ಇದೆ. ಗುಡ್ ಪೇಷಂಟ್ ಎಕ್ಸ್ಪೋಜರ್ ಕೂಡ ಇದೆ ಆ್ಯಂಡ್ ಫ್ಯಾಮಿಲಿಯರ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್. ನಮ್ಮ ದೇಶದಲ್ಲಿ ಇದ್ದಂಗೆ ಅನಿಸುತ್ತೆ. ಸೊ ಬೇರೆ ದೇಶಕ್ಕೆ ಹೋಗಿದ್ದೀವಿ ಅಂತ ನಮ್ಗೆ ಅನ್ಸಲ್ಲ. ಸೊ ಅಪ್ರಾಕ್ಸಿಮೇಟ್ ಬಜೆಟ್ ಬಂದುಬಿಟ್ಟು 30 to 50 lakhs ಇದೆ. ಯು ಕ್ಯಾನ್ ಗೋ ಫಾರ್ ಇಟ್ ಇಫ್ ಯು ಆರ್ ಅಫೋರ್ಡೆಬಲ್ ಫಾರ್ ಬಾಂಗ್ಲಾದೇಶ್. ಸೊ 8ನೇ ದೇಶ ಬಂದುಬಿಟ್ಟು ನೇಪಾಳ್. ಸೊ ನೇಪಾಳ್ ಈಸ್ ವೆರಿ ನಿಯರ್ ಆ್ಯಂಡ್ ಕಮ್ಯುನಿಟಿ ಟು ಇಂಡಿಯಾ. ಸೊ ಗೌರ್ಮೆಂಟ್ ಕಾಲೇಜಸ್ ನೀವು ನೋಡ್ತೀರಾ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ತ್ರಿಭುವನ್ ಯೂನಿವರ್ಸಿಟಿ ಅಂತಿದೆ ಆ್ಯಂಡ್ BP ಕೊಯ್ರಾಲಾ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸಸ್ ಅಂತ ಇದೆ.
ಸೊ ಇಲ್ಲಿಗೆ ತುಂಬ ಜನ ಯಾಕೆ ಹೋಗ್ತಾರೆ ಅಂತಂದರೆ ಪೇಷಂಟ್ ಫ್ಲೋ ತುಂಬ ಚೆನ್ನಾಗಿದೆ ಆ್ಯಂಡ್ ಸಿಮಿಲರ್ ಡಿಸೀಸ್ ಪ್ಯಾಟರ್ನ್ಸ್ ಇದೆ ನಮ್ಮ ದೇಶದಲ್ಲೂ ಮತ್ತು ಆ ದೇಶದಲ್ಲೂ. ಸೊ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಆ್ಯಂಡ್ ಈಸಿ ಟ್ರಾವೆಲ್ ಇದೆ ಆ್ಯಂಡ್ ಕಲ್ಚರಲ್ ಫ್ಯಾಮಿಲಿಟಿ ಕೂಡ ಸೇಮ್ ಇದೆ. ಸೊ ಇಲ್ಲಿ ನಿಮಗೆ ಟೋಟಲ್ ಅಪ್ರಾಕ್ಸಿಮೇಟ್ ಬಜೆಟ್ ಬಂದ್ಬಿಟ್ಟು 35 to 60 lakhs ತನಕ ಆಗ್ಬೋದು. ಆ್ಯಂಡ್ 9th ಈಸ್ ಚೀನಾ. So many reputed universities exist in China, but the thing is whenever you are planning for getting your admission in China, ನನ್ನ ಸಜೆಷನ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಬಿಕಾಸ್ ಆಫ್ ದ ವಾರ್ ಸಿಚುವೇಶನ್ ರೈಟ್ ನೌ. ಸೊ ಬಟ್ ಸ್ಟಿಲ್ ಇಫ್ ಯು ಆರ್ ಆಸ್ಪೈರಿಂಗ್ ಟು ಬಿಕಮ್ ಎ ಡಾಕ್ಟರ್ ಆ್ಯಂಡ್ MBBS ಗ್ರ್ಯಾಜುಯೇಟ್ ಇನ್ ಚೀನಾ, ಸೊ ನಿಮಗೆ 2 ಗೌರ್ಮೆಂಟ್ ಯೂನಿವರ್ಸಿಟೀಸ್ ಅಂದರೆ ಒಂದು ಪೆಕಿಂಗ್ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ಸೆಂಟರ್ ಅಂತ ಇದೆ, ಇನ್ನೊಂದು ಫುಡಾನ್ ಯೂನಿವರ್ಸಿಟಿ ಶಾಂಘೈ ಮೆಡಿಕಲ್ ಕಾಲೇಜ್ ಅಂತ ಇದೆ. ಚೀನಾ ಈಸ್ ಲೈಕ್ ಪಾಪ್ಯುಲೇಷನಲ್ಲಿ ಇಂಡಿಯಾ ಬಿಟ್ಟರೆ ಚೀನಾನೇ ಇರೋದು ಆ್ಯಂಡ್ ಇಟ್ಸ್ ವೆರಿ ಗುಡ್ ಕಾಲೇಜಸ್. ಓಕೆನಾ, ನಿಮಗೇನು ಆ ಥರ ಕ್ವಾಲಿಟಿಲೇನು ಕಮ್ಮಿ ಇಲ್ಲ. ಬಟ್ ದ ಥಿಂಗ್ ಈಸ್ ನೀವು ಚೀನಾಗೆ ಹೋಗಿ ಅಡ್ಜಸ್ಟ್ ಆಗೋದು ನನ್ನ ಪ್ರಕಾರ ಕಷ್ಟ ಅಂತ ಅನಿಸುತ್ತೆ. ಸೊ ಇಟ್ಸ್ ಅಪ್ ಟು ಯು. ಓಕೆ, ನಾನು ನಿಮಗೆ ಯಾವುದೇ ಥರ ಕಾಲೇಜಿಗೆ ಹೋಗಿ ಯಾವುದೇ ದೇಶಕ್ಕೆ ಹೋಗಿ ಅಂತ ನಾನು ಸಪೋರ್ಟ್ ಕೂಡ ಮಾಡ್ತಿಲ್ಲ ಅಥವಾ ಡಿಮೋಟಿವೇಟ್ ಕೂಡ ಮಾಡ್ತಿಲ್ಲ. ಐ ಆಮ್ ಜಸ್ಟ್ ಗಿವಿಂಗ್ ದ ಬೇಸಿಕ್ ಐಡಿಯಾ ಅಬೌಟ್ ದ ಕಂಟ್ರೀಸ್ ಆ್ಯಂಡ್ ದ ಕಾಲೇಜ್. ಓಕೆ, ಸೊ ದ 10th ಕಾಲೇಜ್ ಆ್ಯಂಡ್ ದ ಲಾಸ್ಟ್ ಕಾಲೇಜ್ ಆ್ಯಂಡ್ ದ ಬೆಸ್ಟ್ ಕಾಲೇಜ್ ಇಸ್ ಅರ್ಮೇನಿಯಾ. ಅರ್ಮೇನಿಯಾದಲ್ಲಿ ನಿಮಗೆ ಇದೊಂದು ಫಾಸ್ಟ್ ಗ್ರೋಯಿಂಗ್ ಆಪ್ಷನ್ ಆಗಿದೆ. ತುಂಬ ಜನ ಮಕ್ಕಳು MBBSನ ಅರ್ಮೇನಿಯಾ ಕಂಟ್ರಿಲಿ ಮಾಡ್ತಾ ಇದ್ದಾರೆ ಆ್ಯಂಡ್ ಸೋ ಮೆನಿ ಕೌನ್ಸಿಲಿಂಗ್ ಕಂಪ್ನೀಸ್ ಆರ್ ಪುಷಿಂಗ್ ಸೋ ಮೆನಿ ಅಡ್ಮಿಷನ್ಸ್ ಟುವರ್ಡ್ಸ್ ಅರ್ಮೇನಿಯಾ. ಸೊ ಇಲ್ಲಿ ನಿಮಗೆ 2 ಯೂನಿವರ್ಸಿಟೀಸನ್ನು ನಾನು ಹೇಳೋದಾದರೆ, ಒಂದು ಎರೆವಾನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ, ಇನ್ನೊಂದು ಎರೆವಾನ್ ಸ್ಟೇಟ್ ಯೂನಿವರ್ಸಿಟಿ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ಅಂತ. ಓಕೆನಾ, 2 ಕಾಲೇಜ್ ಇದೆ. ಸೊ ಇಲ್ಲಿ ನೀವು ಯಾಕೆ ಈ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ, ಒಂದು ಅಫೋರ್ಡಬಲ್ ಇದೆ ಬೇರೆ ಎಲ್ಲ ಡೆಸ್ಟಿನೇಷನ್ಸ್ ಕಂಪೇರ್ ಮಾಡಿದರೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಪ್ರೋಗ್ರಾಮ್ಸ್ ನಡೆಯುತ್ತೆ ಆ್ಯಂಡ್ ತುಂಬ ಇಂಡಿಯನ್ ಸ್ಟೂಡೆಂಟ್ಸ್ ಕಮ್ಯುನಿಟಿ ಸ್ಟ್ರಾಂಗ್ ಇದೆ ಇಲ್ಲಿ. ಸೊ ಟೋಟಲ್ ಅಪ್ರಾಕ್ಸಿಮೇಟ್ ಬಜೆಟ್ ಫಾರ್ 5 years ವಿಲ್ ಬಿ 30 to 45 lakhs. ಸೊ ಇವಾಗ ನಾನು ನಿಮ್ಗೆ ಹೇಳಿರೋದು ಟೋಟಲ್ ಓವರಾಲ್ ಅಬೌಟ್ ದ 10 countries ಆ್ಯಂಡ್ ಎಲ್ಲ ಕಂಟ್ರಿಲೂ ಕೂಡ ಹ್ಯಾವ್ ಸಜೆಸ್ಟೆಡ್ ಯು 2 best ಕಾಲೇಜಸ್. ಓಕೆನಾ, ಸೊ ಇದನ್ನು ನೀವು ನೋಡಿಕೊಂಡು ಯು ಕ್ಯಾನ್ ಡೂ ಯುವರ್ ಓನ್ ರಿಸರ್ಚ್ ಆ್ಯಂಡ್ ಗೆಟ್ ಯುವರ್ ಅಡ್ಮಿಷನ್ ಡನ್. ಸೊ ಇದಾಗಿತ್ತು. ಆ್ಯಂಡ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೇನು ಅಂತಂದರೆ, ನನ್ನ ಮನದಾಳದ ಮಾತು ಅಥವಾ ನನ್ನ ಅಡ್ವೈಸ್ ಅಂತ ನೀವೇನಂದರೆ, ಯಾವತ್ತೂ ಕೂಡ ನೀವು ನಿಮ್ಮ ಫ್ರೆಂಡು ಒಂದು ಕಂಟ್ರಿಲಿ ಅಡ್ಮಿಷನ್ ತೊಗೊಂಡಿದ್ದಾರೆ, ಓಕೆನಾ, ಅವ್ರು ತೊಗೊಂಡಿದ್ದಾರೆ ಅಂತ ನಾನು ಹೋಗ್ಬಿಟ್ಟು ಕಾಲೇಜಿಗೆ ಸೇರ್ಕೊಳ್ಳೋಣ, ಅಥವಾ ಈ ಕಂಟ್ರಿ ತುಂಬ ಚೀಪಾಗಿ MBBS ಆಗ್ತಾಯಿದೆ, 20 ಲಕ್ಷದಲ್ಲಿ MBBS ಮುಗಿದೋಗುತ್ತೆ, ನಾನು ಹೋಗ್ಬಿಟ್ಟು MBBS ಮಾಡೋಣ ಅಂತನೋ, ಅಥವಾ ಕೌನ್ಸಿಲಿಂಗ್ ಕಂಪ್ನಿಲಿ ಹೇಳ್ತಾರೆ ಸೀಟ್ಸ್ ಎಲ್ಲ ಕ್ಲೋಸ್ ಆಗ್ತಿದೆ, ಫಿಲ್ ಆಗ್ತಿದೆ, ಬೇಗ ಅಡ್ಮಿಷನ್ ಆಗಿ. ಸೊ ಅವ್ರು ಹೇಳಿದರು ಅಂತ ನಾವು ಅರ್ಜೆಂಟಲ್ಲಿ ಅಡ್ಮಿಷನ್ ಆಗುವಂಥ ತಪ್ಪುಗಳನ್ನ ನೀವು ಮಾಡಿದಿರಿ ಅಂತಂದರೆ, ಇವತ್ತು ನೀವು ಮಾಡೋ ತಪ್ಪು ಮುಂದಿನ 6 ವರ್ಷಗಳ ಕಾಲ ನಿಮ್ಮನ್ನ ಸತಾಯಿಸುತ್ತೆ. ನೀವು ರಿಗ್ರೆಟಲ್ಲಿ ಇರ್ತೀರಾ, ನೀವು ಗಿಲ್ಟಲ್ಲಿ ಇರ್ತೀರಾ ಆ್ಯಂಡ್ ನಿಮಗೆ ಗೊತ್ತು ನೆಮ್ಮದಿ ಇಲ್ದಿರೋ ಕಡೆ ನಾವು ತುಂಬ ಹೊತ್ತು ಇರೋಕ್ಕಾಗಲ್ಲ. ಸೊ ನಿಮಗೇನಾಗುತ್ತೆ ಅಂದರೆ ತೊಂದರೆ ಆಗುತ್ತೆ, ಸೊ ಇರಿಟೇಟ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ, ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆ ಮಾಡಿ. ಸೊ ದ್ಯಾಟ್ ನೀವು ನಾಳೆ ದಿನ ಯಾವತ್ತೂ ಕೂಡ ನೀವು ಬೇರೆ ದೇಶಕ್ಕೆ ಹೋದಾಗ ಗಿಲ್ಟ್ ಅಥವಾ ರಿಗ್ರೆಟ್ ಅನ್ನೋದು ಬರಬಾರ್ದು. ಬಿಕಾಸ್ ಅಲ್ಲಿ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಯಾರೂ ಇರಲ್ಲ, ನಮಗೆ ನಾವೇ ಸೆಲ್ಫ್ ಮೋಟಿವೇಟರ್ ಆಗಿರ್ತೀವಿ ಆ್ಯಂಡ್ ನಮ್ಮ ಮೋಟಿಗೂ ನಾವು MBBS ಮಾಡಬೇಕು ಅನ್ನೋದು. ಸೊ ಹಾಗಾಗಿ ನಾವು ಇಲ್ಲಿಂದ ಅಲ್ಲಿ ತನಕ ಹೋಗಿರ್ತೀವಿ, ಅಲ್ಲೋಗಿ ಮತ್ತೆ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಥರದ ಅರ್ಥ ಇಲ್ಲ. ಸೊ ಟೇಕ್ ಯುವರ್ ಓನ್ ಟೈಮ್, ಚೂಸ್ ದ ಬೆಸ್ಟ್ ಯೂನಿವರ್ಸಿಟಿ. ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡಿ, ಬಜೆಟ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸೀನಿಯರ್ಸ್ ಹತ್ರ ಮಾತಾಡಿ, ಟೋಟಲ್ ಕಾಸ್ಟ್ ಎಷ್ಟಿದೆ ನೋಡಿ, ಹಾಸ್ಟೆಲ್ ಫೆಸಿಲಿಟಿ ಯಾವ ಥರ ಸಿಗುತ್ತೆ ನೋಡಿ, ಇಂಟರ್ನ್ಶಿಪ್ಸ್ ಇದೆಯಾ, ಕ್ಲಿನಿಕಲ್ ಎಕ್ಸ್ಪೋಜರ್ ಇದೆಯಾ, ಲೈಸೆನ್ಸಿಂಗ್ ರಿಕ್ವೈರ್ಮೆಂಟ್ಸ್ ಯಾವ ಥರ ಇದೆ, ನಮ್ಮ ದೇಶದಲ್ಲಿ ಬಂದಮೇಲೆ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ನಮಗೆ ಬೇಕಾಗಿರೋಂಥ ಗೈಡ್ಲೈನ್ಸ್ ಏನಿದೆ ಅದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಳ್ಳಿ. ಟೈಮ್ ಇದೆ ನಿಮ್ಮ ಹತ್ರ, ಇನ್ನು ಆ್ಯಕ್ಚುಲಿ ನಾನು ನೀಟ್ ಕೌನ್ಸಿಲಿಂಗ್ ಶುರುವಾಗಿಲ್ಲ. ದರ್ ಈಸ್ ಆ್ಯಂಪಲ್ ನಂಬರ್ ಆಫ್ ಟೈಮ್ ಟು ಡಿಸ್ಕಸ್ ಆ್ಯಂಡ್ ಡಿಸೈಡ್ ವಿತ್ ದ ಬೆಸ್ಟ್ ಕಾಲೇಜ್ ದಟ್ ಯು ವಾಂಟ್ ಟು ಸೆಲೆಕ್ಟ್ ಫಾರ್. ಓಕೆನಾ, ಸೊ ಇವತ್ತಿನ ಒಂದು ಗುಡ್ ಡಿಸಿಷನ್ ನಿಮ್ಮ ಕೆರಿಯರ್ನ ಮುಂದೆ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ದ್ಯಾಟ್ಸ್ ವಾಟ್ ಐ ವಾಂಟ್ ಟು ಸೇ. ಓಕೆನಾ, ಸೊ ನೀವು ಒಂದು ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಇಫ್ ಯು ಆರ್ ವೆರಿ ಕ್ಲಿಯರ್ ಅಬೌಟ್ ದ ಡಿಸಿಷನ್ ದೆನ್ ಟುಮಾರೋ ವಿಲ್ ಬಿ ಬ್ಯೂಟಿಫುಲ್. ಅಷ್ಟೇ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು. ಸೊ ನನ್ನ ಒಂದು ಫೈನಲ್ ಮೆಸೇಜ್ ಎಲ್ಲ ಮಕ್ಕಳಿಗೂ, ಯಾರನ್ನ ಇಲ್ಲಿ ತನಕ ನೀವು ನೋಡಿದ್ದೀರ ನನ್ನ ವೀಡಿಯೋನ, ರಿಯಲಿ ಇಫ್ ಯು ವಾಂಟ್ ಟು ಬಿಕಮ್ ಎ ಡಾಕ್ಟರ್ ಇನ್ ಲೈಫ್, ಒಂದು ಕೌನ್ಸಿಲಿಂಗ್ ಅಥವಾ ಒಂದು ಎಕ್ಸಾಮ್ ಅಥವಾ ಒಂದು ನೀಟ್ ಸ್ಕೋರ್ ನಿಮ್ಮನ್ನು ಅದನ್ನು ಆ ಕನಸನ್ನು ಕಿತ್ಕೊಳ್ಳೋವಂಥ ಶಕ್ತಿ ಆ ಎಕ್ಸಾಮ್ಗಾಗಲಿ ಆ ನೀಟ್ ಸ್ಕೋರಿಗಾಗಲಿ ಇಲ್ಲ. ಸಿ ಎಟ್ ದಿ ಎಂಡ್ ಆಫ್ ದಿ ಡೇ ಇಫ್ ಯುವರ್ ಪೇರೆಂಟ್ಸ್ ಕ್ಯಾನ್ ಅಫೋರ್ಡ್, ನಿಮಗೆ ಇಂಟ್ರೆಸ್ಟ್ ಇದೆ, ಹೂ ಈಸ್ ಸ್ಟಾಪಿಂಗ್ ಯು ಆಬ್ವಿಯಸ್ಲಿ. ಆ್ಯಂಡ್ ದ ಒನ್ ಮೋರ್ ಥಿಂಗ್ ಈಸ್, ಇಫ್ ಯುವರ್ ಪೇರೆಂಟ್ಸ್ ಕಾಂಟ್ ಅಫೋರ್ಡ್ ಆಲ್ಸೋ, ಬಟ್ ಇಫ್ ಯು ವಾಂಟ್ ಟು ಗೋ ಫಾರ್ MBBS ಓನ್ಲಿ, ನೀವು ರಿಸ್ಕ್ ತೊಗೊಳ್ಳಿ. ನಿಮ್ಮ ಪೇರೆಂಟ್ಸಿಗೆ ನೀವು ಹೇಳಿ, ನೋಡಪ್ಪ ನಾನು ಡಾಕ್ಟರ್ ಆಗ್ತೀನಿ, ನಾನು MBBS ಮುಗಿಸಿದ ಮೇಲೆ ನಾನು ನನ್ನ ಎಜುಕೇಷನಿಗೆ ನಾನೇನು ಎಕ್ಸ್ಟೆನ್ಸ್ ಮಾಡಿದ್ದೀರಾ, ನನಗೆ ಎಷ್ಟು ಬಂಡವಾಳ ಹಾಕಿ ನನಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಓದಿಸಿದ್ದೀರಾ, ನಾನು ಅದನ್ನು ಖಂಡಿತವಾಗ್ಲೂ ದುಡಿತೀನಿ ಆ್ಯಂಡ್ ನನ್ನ ಎಜುಕೇಷನ್ ಮೇಲೆ ಇವತ್ತು ನೀವು ಇನ್ವೆಸ್ಟ್ ಮಾಡೋದು ನಾನು ನಾಳೆ ದಿನ ಮತ್ತೆ ಅರ್ನ್ ಮಾಡ್ತೀನಿ, ಐ ವಾಂಟ್ ಟು ಬಿಕಮ್ ಡಾಕ್ಟರ್ ಅನ್ನೋದು ನಿಮ್ಮ ನಿಜವಾದ ಡ್ರೀಮ್ ಆಗಿದ್ದರೆ ನಿಮ್ಮ ಪೇರೆಂಟ್ಸ್ ಹತ್ರ ಕೂತು ಮಾತಾಡಿ, ಯು ಕ್ಯಾನ್ ಟೇಕ್ ಎ ಡಿಸಿಷನ್. ಓಕೆನಾ, ಸೊ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಪೇಷಂಟ್ ನಿಮ್ಮ ಹತ್ರ ಬಂದಾಗ ನಿಮ್ಮ ನೀಟ್ ಸ್ಕೋರ್ ಎಷ್ಟು, ನೀವು ಎಲ್ಲಿ ಓದಿದ್ದೀರಾ ಅದೆಲ್ಲ ಕೇಳಲ್ಲ. ಅವ್ರು ನಿಮಗೆ ಕೇಳೋದು ಡಾಕ್ಟರ್ ಕ್ಯಾನ್ ಯು ಸೇವ್ ಮೈ ಲೈಫ್ ಅಂತ ಅಷ್ಟೇನಾ. ಸೊ ಅದಕ್ಕೆ ಬೇಕಾಗಿರೋಂಥ ಸ್ಕಿಲ್ಸು, ಅದಕ್ಕೆ ಬೇಕಾಗಿರೋಂಥ ಡಿಗ್ರಿ ನೀವು ಇಂಡಿಯಾದಲ್ಲಿ ಮಾಡ್ಬೋದು ಅಥವಾ ಫಾರಿನಲ್ಲಿ ಮಾಡ್ಬೋದು, ಡಸಂಟ್ ಮ್ಯಾಟರ್. ಸ್ಟೇ ಫೋಕಸ್ಡ್ ಆ್ಯಂಡ್ ಸ್ಟೇ ಪೇಷಂಟ್. ಓಕೆನಾ, ನಿಮ್ಮ
ಗುರಿ ಯಾವತ್ತೂ ಡಾಕ್ಟರ್ ಆಗೋದ್ರ ಕಡೆ ಇರಲಿ, ಎಲ್ಲಿ ಓದ್ತಿದ್ದೀವಿ, ಏನು ಮಾಡ್ತಿದ್ದೀವಿ, ಸ್ಕೋರ್ ಎಷ್ಟು ಬಂದಿದೆ ಅದ್ರ ಮೇಲಲ್ಲ. ಆ್ಯಂಡ್ ಯಾವತ್ತೂ ಕೂಡ ನಾನು ಹೇಳೋದೇನೆಂದರೆ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಇದು ಒಂದೇ ನಿರ್ಧಾರ ಅಲ್ಲ. ಇವತ್ತು ನಿರ್ಧಾರ ಮಾಡಿದ್ದೀರಾ, ನೀವು ಹೋದ್ರಿ, ಕಾಲೇಜಿಗೆ ಅಡ್ಮಿಷನ್ ಆದ್ರಿ, ಮತ್ತು ಆ ದೇಶದಲ್ಲಿ ನಿಮಗೆ ಅಡ್ಜಸ್ಟ್ ಆಗೋಕ್ಕಾಗ್ತಿಲ್ಲ, ನೀವು ಹೋಗಿ ಅಲ್ಲಿ ಅಡ್ಮಿಷನ್ ತೊಗೊಂಡಲೆ ಅಕಸ್ಮಾತ್ ನೀವೇನಾದರೂ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಂಡಾಗ ನಿಮಗೆ ಅಲ್ಲಿ ಸೆಟ್ ಆಗಲಿಲ್ಲ, ಇಷ್ಟ ಆಗಲಿಲ್ಲ ಅಂತಂದರೆ ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅಲ್ಲೋದ್ಮೇಲೆ ನಿಮ್ಮ ಮೋಟಿವ್ನೇ ನೀವು ಮರೆತುಬಿಡ್ತೀರಾ. ಸೊ ಆ ಥರದ ನಿರ್ಧಾರ ನೀವು ಮಾಡಬೇಡಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಕಂಟ್ರೀಸ್ದು ಕಂಪ್ಯಾರಿಸನ್ ಮಾಡ್ತೀನಿ. ಈ ಕಾಲೇಜ್ಗಿಂತ ಬೇರೆ ಕಾಲೇಜ್ ಯಾಕೆ ಚೆನ್ನಾಗಿದೆ, ಯಾವ ಕಂಟಿನ್ಯೂ ನೀವು ಚೂಸ್ ಮಾಡ್ಬೋದು, ಎಲ್ಲಿ ಹಾಸ್ಟೆಲ್ ಫೀಸ್ ಎಷ್ಟಿದೆ, ಫುಡ್ ಎಷ್ಟಿದೆ, ಸೇಫ್ಟಿ ಯಾವ ಥರ ಇದೆ, ಕ್ಲೈಮೇಟ್ ಯಾವ ಥರ ಇದೆ, ಇಂಡಿಯನ್ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿದ್ದಾರೆ, ಕ್ಲಿನಿಕಲ್ ಎಕ್ಸ್ಪೋಜರ್ ಯಾವ ಥರ ಇದೆ, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಕಾಲೇಜ್ ಆ್ಯಂಡ್ ಗೌರ್ಮೆಂಟ್ ಯೂನಿವರ್ಸಿಟಿನ ನೀವು ಚೂಸ್ ಮಾಡೋದ್ರಿಂದ ನಿಮಗೆ ಯಾವ ಥರ ಫೀಚರ್ ಸಿಗುತ್ತೆ, ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಅಪ್ಕಮಿಂಗ್ ರಿಲೇಟೆಡ್ ವೀಡಿಯೋಸ್ ಬಂದಾಗ ನಿಮಗೆ ಬೇಗ ತಲುಪುತ್ತೆ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆ್ಯಂಡ್ ಎಲ್ಲ ನೀಟ್ ಆಸ್ಪಿರೆಂಟ್ ಕೂಡ ಇದನ್ನು ಶೇರ್ ಮಾಡಿ. ಬಿಕಾಸ್ ನೀವು ಒಂದು ಶೇರ್ ಮಾಡೋದ್ರಿಂದ ಯಾರೋ ಒಬ್ಬರು ನಿಜವಾಗ್ಲೂ ಡಾಕ್ಟರ್ ಆಗೋಂಥ ಕನಸನ್ನು ನನಸು ಮಾಡ್ಕೊಳ್ಳೋಂಥ ಅವಕಾಶ ಇದರಲ್ಲಿದೆ. ಸೊ ಇಲ್ಲಿ ತನಕ ನೀವು ನನಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.